ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ನವದುರ್ಗೆಯ 4ನೇ ರೂಪವಾದ ಕೂಷ್ಮಾಂಡ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತಿದೆ. ದೇವಿಗೆ 8 ತೋಳುಗಳಿದ್ದು ತನ್ನ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುತ್ತಾಳೆ. ತಾಯಿ ಕೂಷ್ಮಾಂಡ ವಿಶ್ವವನ್ನು ಸೃಷ್ಟಿಸಿದಳು ಎಂಬ ನಂಬಿಕೆಯೂ ಇದೆ. ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಆಕೆಯು ಆರೋಗ್ಯಕರ ಮತ್ತು ಸುಂದರವಾದ ದೇಹವನ್ನು ನೀಡುತ್ತಾಳೆ ಎಂಬ ನಂಬಿಕೆಯೂ ಇದೆ. ಅದು ಅಲ್ಲದೆ ಶಕ್ತಿ ಮತ್ತು ಬೆಳಕನ್ನು ಸಮತೋಲನಗೊಳಿಸಲು ಪಾರ್ವತಿ ದೇವಿಯು ಈ ರೂಪವನ್ನು ಪಡೆದಳು ಎಂಬ ನಂಬಿಕೆಯೂ ಇದೆ. ಕೂಷ್ಮಾಂಡ ದೇವಿಯನ್ನು ಈ ಸ್ತೋತ್ರದಿಂದ ಪೂಜಿಸಬಹುದು. ದುರ್ಗತಿ ನಾಶಿನಿ ತ್ವಮ್ಮಿ ದರಿದ್ರಾದಿ ವಿನಾಶನೇ ಜಯ ಮದ ಧನಧಾ ಕೂಷ್ಮಾಂಡೇ ಪ್ರಣಾಮ್ಯಹಂ. ಜಗತ ಮಾತಾ ಜಗತಕರ್ತ್ರಿ ಜಗದಾಧರ ರೂಪಾನಿ ಚರಾಚರೇಶ್ವರಿ ಕೂಷ್ಮಾಂಡೇ ಪ್ರಣಾಮ್ಯಹಂ. ತ್ರೈಲೋಕ್ಯ ಸುಂದರಿ ತ್ವಮ್ಮಿ ದುಃಖ ಶೋಕ ನಿವಾರಿಣಿ ಪರಮಾನಂದಮಯಿ ಕೂಷ್ಮಾಂಡೇ ಪ್ರಣಾಮ್ಯಹಂ. ಇತಿ ಶ್ರೀ ಕೂಷ್ಮಾಂಡ ದೇವಿ ಸ್ತೋತ್ರ. ಈಗ ಪ್ರಸನ್ನ ವೆಂಕಟದಾಸರ ಅಂಕಿತದ ಒಂದು ದೇವಿ ಸ್ತುತಿ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ. ನಡೆ ಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ. ನಡೆ ಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ. ಮರುಗ ಮಲ್ಲಿಗೆ ದವನ ಸಂಪಿಗೆ ಹೂಗಳನ್ನೇ ಪೂಜಿಪೆ. ಮರುಗ ಮಲ್ಲಿಗೆ ದವನ ಸಂಪಿಗೆ ಹೂಗಳನ್ನೇ ಪೂಜಿಪೆ. ಹೂಗಳನ್ನೇ ಪೂಜಿಸಿ ನಿನ್ನ ವರಗಳನ್ನೇ ಬೇಡುವೆ. ಹೂಗಳನ್ನೇ ಪೂಜಿಸಿ ನಿನ್ನ ವರಗಳನ್ನೇ ಬೇಡುವೆ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ. ಹೀರೆ ಕುಂಬಳಕಾಯಿ ಪಡವಲ ಶಾಖ ಪಾಕವ ಮಾಡುವೆ. ಹೀರೆ ಕುಂಬಳಕಾಯಿ ಪಡವಲ ಶಾಖ ಪಾಕವ ಮಾಡುವೆ. ಸಣ್ಣ ಶಾವಿಗೆ ಭಕ್ಷ್ಯವು ನೈವೇದ್ಯವು ಪರಮಾನ್ನವು. ಸಣ್ಣ ಶಾವಿಗೆ ಭಕ್ಷ್ಯವು ನೈವೇದ್ಯವು ಪರಮಾನ್ನವು. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ. ಎಷ್ಟು ಬೇಡಿದರೂ ಯಾಕೆ ದಯ ಬಾರದು ಲಕ್ಷ್ಮಿ ನಿನಗೆ. ಎಷ್ಟು ಬೇಡಿದರೂ ಯಾಕೆ ದಯ ಬಾರದು ಲಕ್ಷ್ಮಿ ನಿನಗೆ. ಇಷ್ಟ ಪ್ರಸನ್ ವೆಂಕಟೇಶ ವಿಠ್ಠಲನ್ನ ರಾಣಿಯೇ. ಇಷ್ಟ ಪ್ರಸನ್ ವೆಂಕಟೇಶ ವಿಠ್ಠಲನ್ನ ರಾಣಿಯೇ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ. ನಡೆ ಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ. ನಡೆ ಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೆ.
ಹರೇ ಶ್ರೀನಿವಾಸ.